ಆಯ್ತು ನಿನ್ನ ನಮಸ್ಕಾರಕ್ಕೆ. ಯಾರು ನೀನು? ಇಲ್ಲಿಗೇಕೆ ಬಂದೆ? ನಾನು ನನ್ನ ಫ್ರೆಂಡ್ ಡಿಸ್ಕು ಶಾಂತಿ, ಕಾಮಿನಿ ಅಂತ. ಓಹೋ, ಇವಳು ನನ್ನ ತಂಗಿ ನಾಗರತ್ನಳ ಗೆಳತಿಯೇ. ಏನು ಇವಳ ಸೌಂದರ್ಯ! ಒಮ್ಮೆ ನೋಡಿದರೆ ಮತ್ತೊಮ್ಮೆ, ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ, ಇನ್ನು 10 ಬಾರಿ ನೋಡಿ ಸವಿಯಬೇಕೆನಿಸುತ್ತದೆ ಇವಳ ದೇಹ ಸೌಂದರ್ಯ. ಹಾ, ನೋಡು ಕಾಮಿನಿ, ನಾನು ನಿನ್ನ ಗೆಳತಿ ನಾಗರತ್ನಳ ಅಣ್ಣ. ಈ ಊರಿನ ಭಾರಿ ಶ್ರೀಮಂತ ನಾಗಗೌಡ ಅಂತ ನನ್ನ ಹೆಸರು. ನಾಗರತ್ನ ಅಣ್ಣನ ತುಂಬಾ ಸಂತೋಷವಾಯ್ತು. ಈಗ್ಲಾದ್ರೂ ನನ್ನ ನಮಸ್ಕಾರ ಸ್ವೀಕಾರ ಮಾಡಿಸ್ಕೊತೀರಿ ತಾನೆ? ಕಾಮಿನಿ, ಯಾರಿಲ್ಲದ ಈ ಸಮಯದಲ್ಲಿ ನನ್ನ ತಂಗಿ ನಾಗರತ್ನ ಏಕೆ ಬೇಕು? ಯಾಕೆ ನಿನ್ನಂತ ಚಲುವೆರ ನಮಸ್ಕಾರ ಧಿಕ್ಕರಿಸಿ ನಿನ್ನಂತ ಹರೆಯದು ಎಳ್ಳುಗಳ ಸ್ನೇಹ ಕಳೆದುಕೊಳ್ಳುವ ಹುಚ್ಚ ನಾನಲ್ಲ, ನಿನ್ನಂತವರನ್ನಲ್ಲ ಈ ಗೌಡ. ಈ ಗೌಡನ ಸ್ನೇಹವನ್ನು ಬೆಳೆಸಿ ಇವನನ್ನ ಪ್ರೀತಿಯ ನಾಟಕದಲ್ಲಿ ಹಾಕಿಕೊಳ್ಳಲೇಬೇಕು. ಅದರಂತೆ ನಾನು ನಿಜವಾಗಿ ಪ್ರೀತಿ ಮಾಡ್ತಿರುವ ಆ ಕ್ರಾಂತಿ ಹುಲಿಯ ರಾಯನನ್ನು ಹುಡುಕಿ ನಾನು ಪ್ರೀತಿಸಿ ಮದ್ವೆ ಆಗ್ಲೇಬೇಕು. ಯಾಕೆ ಕಾಮಿನಿ ಮೂಕಳಾಗಿ ನಿಂತು ಬಿಟ್ಟೆ? ನನ್ನ ಪ್ರೀತಿಗೆ ನಿನ್ನ ಉತ್ತರ ಅಣ್ಣ ಕಾಯ. ಅದೆಲ್ಲ ಇರ್ಲಿ, ನಾಗರತ್ನ ಇಲ್ಲಿ ಕಾಂತನ ಇಲ್ವಲ್ಲ, ಎಲ್ಲಿಗೆ ಹೋಗಿದ್ದಾಳೆ? ಕಾಮಿನಿ, ಯಾರಿಲ್ಲದ ಈ ಸಮಯದಲ್ಲಿ ನನ್ನ ತಂಗಿ ನಾಗರತ್ನಳೇಕೆ ಬೇಕು? ಯಾಕೆ ನಾನಿಲ್ಲವೇ? 9 ತೋಳ ಹಳ್ಳಕ್ಕೆ ಅದೇನೋ ಹೇಳ್ತಾರಲ್ಲ, ಡಾಕ್ಟರ್ ಹೇಳಿದ್ದು ಅದೇ, ರೋಗಿ ಬಯಸಿದ್ದು ಅದೇ ಅಂತ. ಇವನೆಲ್ಲ ನನ್ನ ಪ್ರೀತಿಯ ಬಲೆಯಲ್ಲಿ ಬಿದ್ದಾಯ್ತು. ಗೌಡ್ರೆ, ನೀವು ಹೇಳುವ ಮಾತು ನನ್ನಿಂದ ಉತ್ತರ ಬರೋದಿಷ್ಟೇ, ಹಣ್ಣು ಹಣ್ಣು ಹಣ್ಣು. ನೋಡು ಕಾಮಿನಿ, ನನಗೆ ಸುದ್ದಿ ಬಳಸಿ ಮಾತನಾಡುವ ಅಭ್ಯಾಸವಿಲ್ಲ. ನೇರವಾಗಿ ಒಂದೇ ಮಾತಿನಿಂದ ಹೇಳುತ್ತೇನೆ, ನೀನು ನನ್ನನ್ನು ಪ್ರೀತಿಸುವೆಯಾ? ಎಸ್, ಪ್ರೀತಿಸ್ತಾ ಇದ್ದೀನಿ. ಹಾಗಾದರೆ ಈ ಗೌಡನನ್ನು ನೀನು ಪ್ರೀತಿಸುವೆಯಾ? ಹೌದು ಗೌಡ್ರೆ, ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಹಾ ಕಾಮಿನಿ, ನನ್ನ ತಂಗಿ ಒಳಗಡೆ ಇದ್ದಾಳೆ, ನೀನಿನ್ನು ಹೋಗು. ಹೋಗು ಹೋಗು ಕಾಮಿನಿ, ಹೋಗು. ನಿನಗೇನು ಗೊತ್ತು ಈ ಗೌಡ ಬೂದಿ ಮುಚ್ಚಿದ ಕೆಂಡವೆಂದು? ನಿನ್ನನ್ನು ಪ್ರೀತಿಸಿದಂತೆ ನಟನೆ ಮಾಡಿ ನಿನ್ನ ದೇಹದ ಒಂದೊಂದು ಅಂಗಾಂಗಗಳನ್ನು ಅನುಭವಿಸಿ ನಿನ್ನ ನಾಯಿ ಮುಟ್ಟದ ಮಡಿಕೆಯಂತೆ ಮಾಡಿ